ಈ ಆತ್ಮದ ಉದ್ದೇಶ ಏನು ಅಂತ ಕಂಡಿಡ್ಕೊಳ್ಳೋದೇ ಜ್ಞಾನ. ಸೊ ನಿಮ್ಗೆ ಯಾವಾಗಪ್ಪ ಯಶಸ್ಸು ಸಿಗುತ್ತೆ, ನೀವು ಮಾಡೋ ಎಲ್ಲ ಕೆಲಸಕ್ಕೂ ಯಾವಾಗ ಯಶಸ್ಸು ಸಿಗುತ್ತೆ, ಯಾವಾಗ ಅದಕ್ಕೆ ಬೆಲೆ ಇರುತ್ತೆ, ಯಾವಾಗ ಗೌರವ ಇರುತ್ತೆ ಅಂದರೆ ನಿಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸೋಕೆ ಹೊರಟಾಗ. ಇಲ್ಲಿ ನೀವೆಲ್ಲರೂ ಕೂಡ ಹುಟ್ಟಿರೋದು ನಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳಾಗಿ. ಆ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಹೊರಟಾಗ್ಲೇ ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ, ದೈವ ಸಹಾಯ ಮಾಡುತ್ತೆ, ಎಲ್ಲವೂ ಕೂಡ ಸಹಾಯ ಮಾಡುತ್ತೆ, ಹಾಗೂ ನಮಗೆ 100% ಸಕ್ಸಸ್ ಸಿಗುತ್ತೆ. ಈ ಆತ್ಮದ ಉದ್ದೇಶ ಏನು ಅಂತ ಕಂಡಿಡ್ಕೊಳ್ಳೋದೇ ಜ್ಞಾನ. ನೀವು ಏನೇನೋ ಓದ್ತಾ ಇದ್ದೀರಾ, ಕೆಲಸಕ್ಕೆ ಬರೋದೆಲ್ಲ ಓದ್ತೀರಾ, ಅದೆಲ್ಲ ಜ್ಞಾನ ಅಲ್ಲ. ಅದು ಜ್ಞಾನ ಯಾವುದಪ್ಪ ಅಂದರೆ ನೀವು ಯಾತಕ್ಕಾಗಿ ಹುಟ್ಟಿದ್ದೀರಿ, ನಿಮ್ಮ ಉದ್ದೇಶ ಏನಿತ್ತು, ನಿಮ್ಮ ಆತ್ಮದ ಉದ್ದೇಶ ಏನಿತ್ತು ಅಂತ ತಿಳ್ಕೊಂಡು ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದೇ ಮುಖ್ಯವಾದ ಉದ್ದೇಶ, ಮುಖ್ಯವಾದ ಕೆಲಸನೇ ಅದು. ಇನ್ನೇನು ಕೆಲಸ ಇಲ್ಲ, ಇನ್ನೇನು ಮಾಡೋ ಅಗತ್ಯನೇ ಇಲ್ಲ. ಸಮಾಜ ಮತ್ತು ವ್ಯವಸ್ಥೆ ತನ್ನ ಲಾಭಕ್ಕೋಸ್ಕರ ನಿಮ್ಗೊಂದಷ್ಟು ಏನೇನೋ ಮಾಡಿ ಐತೆ ಹೇಳ್ತೈತೆ, ಅವೆಲ್ಲ ಮಾಡೋ ಅಗತ್ಯನೇ ಇಲ್ಲ. ಸೊ ನಿಮ್ಗೆ ಯಾವಾಗಪ್ಪ ಯಶಸ್ಸು ಸಿಗುತ್ತೆ, ನೀವು ಮಾಡೋ ಎಲ್ಲ ಕೆಲಸಕ್ಕೂ ಯಾವಾಗ ಯಶಸ್ಸು ಸಿಗುತ್ತೆ, ಯಾವಾಗ ಅದಕ್ಕೆ ಬೆಲೆ ಇರುತ್ತೆ, ಯಾವಾಗ ಗೌರವ ಇರುತ್ತೆ ಅಂದರೆ ನಿಮ್ಮ ಆತ್ಮದ ಉದ್ದೇಶಗಳನ್ನ ಈಡೇರಿಸೋಕೆ ಹೊರಟಾಗ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈಗೇನು ಎಲ್ಲರೂ ಸಕ್ಸಸ್ ಆಗಿದ್ದಾರಲ್ಲ ಅವರೆಲ್ಲ ಹಂಗೇನಾ ಅಂತ. ಎಸ್, 1000 ಅಲ್ಲ 1,00,000% ಸತ್ಯ. ಅವರೆಲ್ಲ ಅವರ ಆತ್ಮದ ಉದ್ದೇಶನ ಈಡೇರಿಸ್ಕೊಳ್ಳೋಕೆ ಹೊರಟಿರೋದ್ರಿಂದನೇ ಅವ್ರಿಗೆ ಸಕ್ಸಸ್ ಸಿಕ್ಕಿರೋದು, ಹಾಗೂ ಅವರು ತಮ್ಮ ಆತ್ಮದ ಉದ್ದೇಶನ ಈಡೇರಿಸ್ಕೊಳ್ಳೋಕೆ ಹೊರಟಿರೋದ್ರಿಂದನೇ ಅವರು ಅದನ್ನು ಬಿಟ್ಟು ಬೇರೆ ಏನೂ ಯೋಚಿಸಲ್ಲ. ಬೇರೆ ಏನೇನಾರ ಬರಲಿ, ಬೇರೆ ಏನೇನೋ ಬಂದ್ರೂ ಅವ್ರು ಯೋಚಿಸಲ್ಲ. ಬೇರೆ ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳು ಬಂದ್ರೂ ಅವರು ಎದುರಲ್ಲ. ಎಲ್ಲವನ್ನ ಮೆಟ್ಟಿ ನಿಂತು ಅವ್ರಿಗೆ ಅಷ್ಟು ಮುಂದೆ ಹೋಗಿ ನಿಂತು ಮಾಡೋ ಅಂಥದ್ದು ಛಲ, ಸ್ಥೈರ್ಯ, ಜ್ಞಾನ ಎಲ್ಲಿಂದ ಬರ್ತಪ್ಪ ಅಂದರೆ ತಮ್ಮ ಆತ್ಮದ ಉದ್ದೇಶಕ್ಕೆ ಅವ್ರು ಕಮಿಟ್ ಆಗಿದ್ದಾರೆ. ಹಾಗಾಗಿ ಅಷ್ಟೊಂದು ಸಿಕ್ತು ಅವ್ರಿಗೆ. ಆ ದೈವದ ಬಲ ಸಿಕ್ತು, ಜನರ ಸಹಕಾರ ಸಿಕ್ತು, ಪ್ರಕೃತಿ ಸಹಕಾರ ಸಿಕ್ತು. ಯಾರೆಲ್ಲ ಆತ್ಮದ ಉದ್ದೇಶದ ಹಿಂದೆ ಹೊರಟ್ರೋ ಅವರೆಲ್ಲರೂ 100% ಅದನ್ನು ಗುರಿ ಮುಟ್ಟಿದ್ರು, ಹಾಗೂ ಅದರಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲ ಸಿಕ್ಕೋಯ್ತು. ಹಂಗಾರೆ ಸಮಸ್ಯೆಯಲ್ಲಿರೋರು ಯಾರು? ಸಮಸ್ಯೆಯಲ್ಲಿರೋರು ಯಾರು ಅಂದರೆ ಇವೆರಡರಲ್ಲಿರೋರು. ಒಂದು, ಮನಸ್ಸಿನ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋಕೆ ಹೊರಡೋರು. 2, ತಮ್ಮ ತಂದೆ ತಾಯಿಗಳಿದ್ರಲ್ಲ ಅವ್ರ ಉದ್ದೇಶಗಳನ್ನ ಈಡೇರಿಸೋಕೆ ಹೊರಟೋರು, ಅಥವಾ ಅವರ ತಲೆಯಲ್ಲಿ ಕಲ್ಪನೆ ಮಗು ಇತ್ತಲ್ಲ ಆ ಮಗುವಾಗ ಕೊಟ್ಟವರು. ಇವರು ಸಮಸ್ಯೆಯಲ್ಲಿರೋರು. ಇವ್ರ ಸಮಸ್ಯೆನ ಬಗೆಹರಿಸೋಕ್ಕಾಗತ್ತಾ? ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಅದನ್ನು ಬಗೆಹರಿಸೋಕ್ಕಾಗಲ್ಲ, ಬಗೆಹರಿಯಲ್ಲ. ಇದು ಬಗೆಹರಿಸ್ತೀನಿ ಅನ್ನೋನು. ಹಾಗಾಗಿ ಈ ಉದ್ದೇಶಗಳು ಅನ್ನೋದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ.